ನಮಸ್ಕಾರ. ಟಿವಿ2ಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಉಳಿಮಾವು ಭಾಗದಲ್ಲಿ ಸ್ಥಳೀಯ ಸಮಾಜ ಸೇವಕ, ಬಡವರ ಬಂಧು, ಯುವಕರ ಆಶಾಕಿರಣ ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಹೂ ಹಾಕಿ ಬೆಳ್ಳಿ ರಥದಲ್ಲಿ ಪ್ರತಿಮೆಯನ್ನು ಕೂರಿಸಿ ಪ್ರಮುಖ ರಾಜಬೀದಿಗಳಲ್ಲಿ ಡೊಳ್ಳು ಕುಣಿತ, ಮೊಬೈಲ್ ಆರ್ಕೆಸ್ಟ್ರಾ, ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು. ಟ್ರಸ್ಟ್ನ ಪದಾಧಿಕಾರಿಗಳು, ಸಾರ್ವಜನಿಕರು ನೂರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದರು. ಮುಖಂಡರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಗುಣಗಾನ ಮಾಡಿದರು. ಮಾನವತಾವಾದಿ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜೈ 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 ಭೀಮ್. ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್. ದಿನ ಸಮಾನತೆಯ ಅಧಿಕಾರ, ಸಂವಿಧಾನ ಶಿಲ್ಪಿ, ನಮ್ಮ ಏನು ಬಡವರ ಏಳಿಗೆಗಾಗಿ ದುಡಿದಂತಹ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ನಮ್ಮ ಉಳಿಮಾವು ಗ್ರಾಮದ
ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ಮತ್ತು ನಮ್ಮ ಎಲ್ಲ ಯುವಕ ಬಂಧುಗಳು, ಯುವಕರ ಸಂಘ, ಡಾಕ್ಟರ್ ಬಾಬಾ ಸಾಹೇಬ್ ಯುವಕ ಸಂಘ, ಎಲ್ಲ ನನ್ನ ಸ್ನೇಹಿತರುಗಳು, ಯುವಕರು ಎಲ್ಲರೂ ಸೇರಿ ಇವತ್ತೊಂದು ದಿನ ಒಂದು ವಿವಿಧ ರೀತಿಯ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅನ್ನದಾನ ಮಾಡಿದ್ದೇವೆ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪಲ್ಲಕ್ಕಿ ಮುಖಾಂತರ ಊರಿನ ಎಲ್ಲ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಸಹ ನಡೆದಿದೆ. ಇವತ್ತು ನಾನು ಹೇಳೋದಿಷ್ಟೇ, ಎಲ್ಲ ನನ್ನ ಸಮುದಾಯಕ್ಕೆ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಎಲ್ಲರೂ ವಿದ್ಯಾವಂತರಾಗಿ, ನಾವು ವಿದ್ಯಾವಂತರಾದಾಗ ಮಾತ್ರ ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಎದುರಿಗೆ ಎದುರಿಸಬಹುದು. ವಿದ್ಯಾವಂತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ಓದ್ಕೊಳ್ಳಿ. ಅದರಲ್ಲಿ ನಮ್ಗೆ ಎಲ್ಲ ಒಂದು ಸೌಕರ್ಯ ಅಂದ್ರೆ, ಇಡೀ ನಮ್ಮ ದೇಶದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಬರೀ SC ST ಗಳಿಗೆ ಮಾತ್ರ ಈ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಬಹುಜನ ಸಮಾಜಕ್ಕೆ ಎಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಕೊಟ್ಟಿರುವಂತದ್ದು ನಮ್ಮ ಸಂವಿಧಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹಿಂದುಳಿದ ಜಾತಿ ಇರ್ಬೋದು, ಮುಂದುವರಿದ ಜಾತಿಗಳು ಇರ್ಬೋದು, ಎಲ್ಲಾ ಬಡವರಿಗೂ ಸಹ, ಎಲ್ಲಾ ಜಾತಿ ಜನಾಂಗದ ಬಡವರಿಗೋಸ್ಕರ ಇಡೀ ರಾತ್ರಿ ಅವರು ಅವರ ಜೀವವನ್ನು ತೆಗೆದು ಸಂವಿಧಾನವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಅವರ ಜನ್ಮದಿನವನ್ನ ತುಂಬಾ ಒಂದು ಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ನಮ್ಮ ಯುವಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ನಾನು ತುಂಬಾ ಕಷ್ಟಪಟ್ಟು ಈ ಒಂದು ಪವಿತ್ರವಾದ ರಥವನ್ನ ಇಲ್ಲಿವರೆಗೂ ಎಳೆದುಕೊಂಡು ನಿಲ್ಲಿಸಿದ್ದೇನೆ. ಮುಂದಿನ ಜನಾಂಗಕ್ಕೆ ನನ್ನ ಸಂದೇಶ ಏನು ಅಂತಂದ್ರೆ, ನಿಮ್ಮ ಕೈಯಲ್ಲಾದರೆ ಈ ರಥವನ್ನ ಮುಂದಕ್ಕೆ ಎಳೆದುಕೊಂಡು ಹೋಗಿ, ದಯವಿಟ್ಟು ನಿಮ್ಮ ಕೈನಲ್ಲಿ ಆಗ್ಲಿಲ್ಲ ಅಂದಾಗ ಈ ರಥವನ್ನ ಇಲ್ಲೇ ನಿಲ್ಲಿಸಿಬಿಡಿ, ಮುಂದಕ್ಕೆ ಮಾತ್ರ ಒಳ್ಳೇದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಈ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ನಾವು ತಿಳಿಸೋಣ. ಬಾಬಾ ಸಾಹೇಬ್ ಅವರ ಸಂದೇಶಗಳನ್ನ ನಮ್ಮ ಜನಾಂಗಗಳಿಗೆ ಮುಗಿಸೋಣ ಅನ್ನೋ ಮಾತನ್ನ ಹೇಳ್ತಾರೆ. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ಈ ಸಂದರ್ಭದಲ್ಲಿ ಆ ನನ್ನ ದೇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಮುಳುಬಾಗ್ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಈ ದಿನ ಬಾಬಾ ಸಾಹೇಬರ ಒಂದು ಪುತ್ಥಳಿ ಮೆರವಣಿಗೆ ಜೊತೆಗೆ ವಾದ್ಯಗೋಷ್ಠಿಯೊಂದಿಗೆ ಎಲ್ಲ ನಮ್ಮ ಗ್ರಾಮದ ಯುವ ಸಮೂಹದ ಜೊತೆಯಲ್ಲಿ ನಮ್ಮ ಸೀನಣ್ಣನವರ ನೇತೃತ್ವದಲ್ಲಿ ಎಲ್ಲಾ ಬೀದಿಗಳಿಗೂ ಹೋಗಿ ಅಂಬೇಡ್ಕರ್ ಸಾಹೇಬನ ರಥದ ಮುಖಾಂತರ ಮೆರವಣಿಗೆ ಮಾಡಿ ಬಂದಿದ್ದೀವಿ. ಉದ್ದೇಶ, ಅವರು ಪಟ್ಟಂತ ಕಷ್ಟ, ಆ ಕಷ್ಟದ ಒಂದು ಹಾದಿಯಲ್ಲಿ ಅವರು ಶ್ರಮಪಟ್ಟು ಓದಿ ದೇಶ ವಿದೇಶಗಳನ್ನ ಸುತ್ತಿ ಸಂವಿಧಾನವನ್ನ ರಚನೆ ಮಾಡಿದ್ರು. ಅವರು ಯಾವುದೇ ಸ್ವಂತಕ್ಕೋಸ್ಕರ ಅವರ ಜೀವನವನ್ನ ಬಳಸ್ಕೊಂಡಿಲ್ಲ. ಅವರು ಈ ದೇಶದ ಬಡವರಿಗೋಸ್ಕರ, ಅದು ಒಂದು ಜಾತಿ ಅಂತಲ್ಲ, ಎಲ್ಲಾ ಬಡವರಿಗೋಸ್ಕರ ಅವರು ಶ್ರಮ ಪಟ್ರು. ಆ ಶ್ರಮದ ಫಲ ಇವತ್ತು ನಾವು ಇಡೀ ವಿಶ್ವದಲ್ಲೇ ನಾವು ನೆಮ್ಮದಿಯ ಜೀವನ ನೋಡ್ತಾ ಇದ್ದೀವಿ. ಅಂತ ಒಂದು ವ್ಯಕ್ತಿಯನ್ನ ಎಲ್ರೂ ಪೂಜಿಸ್ಬೇಕು, ಆದ್ರೆ ಏನೋ ಗೊತ್ತಿಲ್ಲ. ಆ ಅಂಬೇಡ್ಕರ್ ಅವರಂದ್ರೆ ಯಾವುದೋ ಬೇರೆ ರೀತಿಗಳಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅವರು ಬರೀ ಕೇವಲ ದಲಿತರಿಗೋಸ್ಕರ ಮೀಸಲಾತಿಯನ್ನು ಕೊಟ್ಟಿಲ್ಲ, ಪ್ರತಿ ಎಲ್ಲಾ ಸರ್ವ ಜನಾಂಗಕ್ಕೂ ಮೀಸಲಾತಿಯನ್ನು ಕೊಟ್ಟವ್ರೆ. ಉದ್ದೇಶ, ಎಲ್ಲರೂ ಆ ಮೀಸಲಾತಿ ಅಡಿಯಲ್ಲಿ ವಿದ್ಯಾವಂತರಾಗಲಿ, ಆ ವಿದ್ಯಾಬುದ್ಧಿಯನ್ನು ಬೆಳೆಸ್ಕೊಂಡು ಅವರು ಮುಂದಿನ ಜೀವನವನ್ನು ನಡೆಸಿ, ಅವ್ರಿಗೆ ಬಂದಂತ ಕಷ್ಟ ನನ್ನ ಜನಕ್ಕೆ ಬರಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಸಂದೇಶಗಳು ಕೊಟ್ಟರು. ಇವತ್ತು ನಾವಂತೂ ಅವರ ಒಂದು ಸಿದ್ಧಾಂತಗಳಲ್ಲಿ ನಾವು ನಡ್ಕೊಂಡ್ ಬರ್ತಾ ಇದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ನಮ್ಮ ಯುವ ಸಮೂಹ ಇವರು ಆ ರಥವನ್ನು ಎಳ್ಕೊಂಡು ಊರೆಲ್ಲ ನಾವು ಮೆರವಣಿಗೆ ಮಾಡಿದ್ದೀವಿ. ಇದೇ ರೀತಿ ಎಲ್ಲರೂ ಈ ಒಂದು ಅಂಬೇಡ್ಕರ್ ಕಾರ್ಯಕ್ರಮವನ್ನ ಇನ್ನೂ ವಿನೂತನವಾದ ಶೈಲಿಯಲ್ಲಿ ಆಚರಣೆ ಮಾಡಲಿ.
ಅವರ ಸಂದೇಶಗಳನ್ನ ಎಲ್ಲಾ ಕಡೆ ತಲುಪಿಸಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈಗಲೂ ಕೂಡ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಮೀಸಲಾತಿಯಲ್ಲಿ. ಎಲ್ಲ ಒಂದು ಕಡೆ ಕೆಲವು ಪಠ್ಯ ಆಸ್ಪತ್ರೆಗಳಲ್ಲಿ ನಾವು ಇನ್ನೂ ಹಿನ್ನೆಲೆಯಲ್ಲಿ ನಮ್ಮ ಹಕ್ಕುಗಳಿಗೆ ಇನ್ನೂ ನಾವು ಒದ್ದಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಎಲ್ಲ ಒಂದು ಕಡೆ ನಮ್ಮಲ್ಲಿ ಒಂದು ಒಗ್ಗಟ್ಟಿಲ್ಲ ಅನ್ನೋ ಒಂದು ನೋವು. ನಮ್ಮ ಉಳಿಮಾವು ಗ್ರಾಮದಲ್ಲಿ ಸತತ 25 ವರ್ಷಗಳಿಂದ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಸಮಸ್ತ ಉಳಿಮಾವು ಗ್ರಾಮದ ವತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ನಾವು ಬಂಡಿಗಳಲ್ಲಿ ಟ್ರ್ಯಾಕ್ಟರ್ ಆಯ್ತು, ಇವಾಗ ಮೊಬೈಲ್ ಆರ್ಕೆಸ್ಟ್ರಾ ಆ ತರ ನಮ್ಮ ಇಡೀ ನಮ್ಮ ದಲಿತ ನಾಯಕರಾದಂತ ಸುಹಾಸ್ ಮೂರ್ತಿ ಅವರ ನಾಯಕತ್ವದಲ್ಲಿ ನಮ್ಮ ಎಲ್ಲ ಸೇವಾ ಸಮಿತಿಯ ಎಲ್ಲ ನಮ್ಮ ದಲಿತ ಮುಖಂಡರ ನಾಯಕತ್ವದಲ್ಲಿ ನಾವು 25 ವರ್ಷಗಳಿಂದ ಸತತವಾಗಿ ಉಳಿಮಾವು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸ್ಕೊಂಡ್ ಬರ್ತಾ ಇದೀವಿ. ದಯವಿಟ್ಟು ಆಮೇಲೆ ನಮ್ಮ ಉಳಿಮಾವು ಗ್ರಾಮದಲ್ಲಿ ಎಲ್ಲರಲ್ಲೂ ಕೇಳ್ತಾ ಇದ್ದೇನೆಂದ್ರೆ ಮೀಸಲಾತಿನ ಎಲ್ಲಾರು ಪಡ್ಕೊಂತೀರಾ. ದಯವಿಟ್ಟು ನಮ್ಮ ಉಳಿಮಾವಿನ ಜಾತ್ರೆಗೆ ಬಂದಂಗೆ ಅಂಬೇಡ್ಕರ್ ಜಯಂತಿಗೆ ಪ್ರತಿಯೊಂದು ಮನೆಯಿಂದಲೂ ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ದಯವಿಟ್ಟು ಅಂಬೇಡ್ಕರ್ ಜಯಂತಿನಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಂಡಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್.